ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಕೇಶ್ವರ್ ಎಸ್ಡಿವಿಎಸ್ ಸಂಘದ ಪ್ರಸಕ್ತ ವರ್ಷದ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. 100ಕ್ಕೆ 100ರಷ್ಟು ಫಲಿತಾಂಶ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಸಾಧನೆಗೈದು ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಎಸ್ಡಿವಿಎಸ್ ಸಂಘದ ಅಧ್ಯಕ್ಷ ಶಿಕ್ಷಣ ಪ್ರೇಮಿ ಎಬಿ ಪಾಟೀಲ್ ಅಭಿನಂದನೆ. ಸಂಕೇಶ್ವರದ ದುರ್ದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ವರ್ಷದ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. ಸಂಕೇಶ್ವರ್ ಎಸ್ಡಿವಿಎಸ್ ಸಂಘ 100ಕ್ಕೆ 100ರಷ್ಟು ಫಲಿತಾಂಶ. ವಿಜ್ಞಾನ, ಕಲಾ, ವಾಣಿಜ್ಯ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳ ಅದ್ಭುತ ಸಾಧನೆ. ಅಧ್ಯಕ್ಷ ಎಬಿ ಪಾಟೀಲ್ ಅಭಿನಂದನೆ. ವಿಜ್ಞಾನ ವಿಭಾಗದಲ್ಲಿ 184 ಡಿಸ್ಟಿಂಕ್ಷನ್, 111 ಫಸ್ಟ್ ಕ್ಲಾಸ್. ವಾಣಿಜ್ಯ ವಿಭಾಗದಲ್ಲಿ 53 ಡಿಸ್ಟಿಂಕ್ಷನ್, 82 ಫಸ್ಟ್ ಕ್ಲಾಸ್. ಶಿಕ್ಷಣ ಪ್ರೇಮಿ ಮಾಜಿ ಸಚಿವ ಎಬಿ ಪಾಟೀಲ್ ಗ್ರಾಮೀಣ ಭಾಗದ ರೈತರ ಮಕ್ಕಳ ಈ ಸಾಧನೆಗೆ ಎಸ್ಡಿವಿಎಸ್ ಸಂಘದ ಎಲ್ಲ ಶಿಕ್ಷಕ ಪ್ರಾಧ್ಯಾಪಕರ ಶ್ರಮ ಎಂದ ಶಿಕ್ಷಣ ಪ್ರೇಮಿ. ವಿಜ್ಞಾನ, ಕಲಾ, ವಾಣಿಜ್ಯ ಈ 3 ವಿಭಾಗಗಳಲ್ಲಿ ವಿದ್ಯಾರ್ಥಿಗಳ ಅದ್ಭುತ ಸಾಧನೆಯಿಂದಾಗಿ ಈ ಫಲಿತಾಂಶ ನಮ್ಮ ಸಂಘ ಮತ್ತೊಮ್ಮೆ ಜಿಲ್ಲೆಯಲ್ಲಿ ಗಮನ ಸೆಳೆದಿದೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ದುರ್ದುಂಡೇಶ್ವರ ವಿದ್ಯಾವರ್ಧಕ ಸಂಸ್ಥೆ 100ಕ್ಕೆ 100ರಷ್ಟು ಫಲಿತಾಂಶ. ಸೈನ್ಸ್ ವಿಭಾಗದಲ್ಲಿ ಲಲಿತಾ ಓಂಕಾರ್, ಶ್ರುತಿ ಗೋವಿಸ್ಕೋಪ್, ಶ್ವೇತಾ ಕಳಸನ್ನವರ್ 97.83ರಷ್ಟು ಅಂಕ ಪಡೆದರೆ, ಶ್ರುತಿ ಚೌಳ 97.5, ಸಾನಿಯಾ ಮಕಾಂದಾರ್ 97.33 ಪಡೆದರೆ, 13 ವಿದ್ಯಾರ್ಥಿಗಳು 95ಕ್ಕಿಂತಲೂ ಹೆಚ್ಚು ಅಂಕ ಪಡೆದಿದ್ದಾರೆ. ಅತ್ಯುತ್ತಮ ಸಾಧನೆ ತೋರಿ ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ ಪ್ರಾಚಾರ್ಯ ಸರ್ವಮಂಗಳ ಯರಗಟ್ಟಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಬಿ ಪಾಟೀಲ್, ಕೋಟಗಿ ಸರ್, ಆರ್.ಬಿ. ಪಾಟೀಲ್, ಸಂತೋಷ್ ಪಾಟೀಲ್, ಬಿ.ಆರ್. ಪೂಜಾರ್, ಸರ್ವಮಂಗಳ ಯರಗಟ್ಟಿ ಸೇರಿದಂತೆ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗದ ಎಲ್ಲ ಶಿಕ್ಷಕ ಪ್ರಾಧ್ಯಾಪಕ ರಂಗದವರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. ಪತ್ರಿಕಾ ಪರಿಷತ್ ಉದ್ದೇಶ ಕರ್ನಾಟಕ ರಾಜ್ಯದ ಪಿಯುಸಿ ರಿಸಲ್ಟ್ ಇವತ್ತಾಗಿದೆ. 1 ಗಂಟೆಗೆ ವೆಬ್ಸೈಟ್ ಪ್ರಕಟಣೆ ಮಾಡಿದ್ದಾರೆ. ಇದರಲ್ಲಿ ನಮ್ಮ ದುರ್ದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ವಿಭಾಗಗಳಲ್ಲಿ 100ಕ್ಕೆ 100% ಇವತ್ತು ನಮ್ಮ ರಿಸಲ್ಟನ್ನು. ಅದಕ್ಕೆ ಮೊದಲನೇದಾಗಿ ನಮ್ಮ ಪ್ರಿನ್ಸಿಪಲು, ಮ್ಯಾಗಡೆಯವರು ಎಲ್ಲ ಸ್ಟಾಫ್, ಪಿಯುಸಿ ಸ್ಟಾಫಿನ ನಾವು ಅವರಿಗೆ ಅಭಿನಂದನೆ ಇರ್ತದೆ. ಹೇಳಿದ್ರು ಈಗ ಎಲ್ಲರೂ ನಾವು ಜರ್ಮನ್ ಹೆಸರಿಲ್ಲ, ಇಲ್ಲಿ ನಮ್ಮ ಬೋರ್ಡ್ದವ ಇಲ್ಲಿ ಅವ್ರು ಏನು ಹೇಳಿದರೆ ಎಲ್ಲ ಸವಲತ್ತುಗಳನ್ನು ಕೊಡೋದು ಅಷ್ಟೇ ಕೆಲಸ. ಆದರೆ ಇವತ್ತು ಡೇ ಆ್ಯಂಡ್ ನೈಟ್ ಇವತ್ತು ಪರಿಶ್ರಮ ಪಟ್ಟು ಇವತ್ತು ನಮ್ಮ PU ಕಾನ್ಸೆಪ್ಟ್ 100% ರಿಸಲ್ಟ್ ಮಾಡಲಿಕ್ಕೆ 3 PUC ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್ ಪ್ರಯತ್ನ ಮಾಡಿ ಅದನ್ನು ಮಾಡಲಿಕ್ಕೆ ಅವರೇ ಶ್ರೇಯಸ್ಸು. ಅವ್ರಿಗೆ ನಾನು ಒಳ್ಳೆಯದಾಗಿ ಅಭಿನಂದನೆಗಳು ಹೇಳ್ತೀನಿ. ಈಗ ಸೈನ್ಸ್ನಾಗ ಹೇಳಿದಂಗೆ ಇವತ್ತು 100ಕ್ಕೆ 100 ರಿಸಲ್ಟ್ ಆಗಿದೆ. ರ್ಯಾಂಕ್ ಫಸ್ಟ್ ರ್ಯಾಂಕ್ 98%. ಹೌದು. ಎರಡನೇ ರ್ಯಾಂಕ್ 97.5 ಒಬ್ಬರ. ಥರ್ಡ್ ರ್ಯಾಂಕ್ 97.33 ಒಬ್ಬರ. ಈ ರೀತಿ ಎಲ್ಲ ಹುಡುಗರು ಕೊಡೋ ಹೈಯೆಸ್ಟ್ ಮಾರ್ಕ್ಸ್ ಕೊಡೋದು ಇವತ್ತು ನಮ್ಮ ಕಾಲೇಜಿನ ಹೆಸರಲ್ಲಿ ಕೂಡ ಇವತ್ತು ಭಾಳ ತುಂಬರ. ಅದಕ್ಕೆಲ್ಲನೂ ಶ್ರೇಯಸ್ಸು ನಮ್ಮ ಸ್ಟಾಫ್ ಹೋಗ್ತದೆ. ಇವತ್ತು ಕಾಮರ್ಸ್ನಾಗ ಹಂಗೆ. ಇದರಾಗ ಸೈನ್ಸ್ನಾಗ 295 ಹುಡುಗರು 295 ಕೂಡ ಇವತ್ತು ಪಾಸ್ ಆಗಿದ್ದಾರೆ. ಒಂದು ಟೋಟಲ್ ನಂಬರ್ ಆಫ್ ಕಾಮರ್ಸ್ ಪಿಯುಸಿದು 139, ರಿಸಲ್ಟ್ 100% ಆಗಿದೆ. ಫಸ್ಟ್ ರ್ಯಾಂಕ್ 98%. ಒಬ್ಬೊಬ್ಬರು. ಸೆಕೆಂಡ್ ರ್ಯಾಂಕ್ 97.5, ಥರ್ಡ್ ರ್ಯಾಂಕ್ 97.33. ಮತ್ತು ಆರ್ಟ್ಸೂ ಕೂಡ ಇವತ್ತು 147 ಪೈಕಿ 147 ಪಾಸ್ ಆಗಿದ್ದಾರೆ. ಅದರಲ್ಲಿ
100% ರಿಸಲ್ಟ್ ಆಗಿದೆ. ರ್ಯಾಂಕ್ ಫಸ್ಟ್ ರ್ಯಾಂಕು 96%, 36.33. ಸೆಕೆಂಡ್ ರ್ಯಾಂಕ್ 95.6, ಥರ್ಡ್ ರ್ಯಾಂಕ್ 95%, 60, 160. ಈ ರೀತಿ ನಮ್ಮ PUC ರಿಸಲ್ಟ್ ಬಂದಿದೆ. ನನಗನ್ಸಿಬಿಟ್ಟು 100% ರಿಸಲ್ಟ್ ಆದದ್ದು ಬೆಳಗಾವಿಯಲ್ಲಿ ನಮಗೆ ಒಂದೇ ಇರ್ತದೆ. ಎಜುಕೇಷನ್ ಡಿಸ್ಟ್ರಿಕ್ಟಲ್ಲಿ ನಮ್ಮ ಅಷ್ಟು 100% ರಿಸಲ್ಟ್ ಆದದ್ದಪ್ಪ ಅಂತಂದರೆ ದುರ್ಗೇಶ್ವರ ವಿದ್ಯಾವಂತ ಸಂಘದ PU ಕಾಲೇಜಲ್ಲಿ ಸೈನ್ಸ್, ಆರ್ಟ್ಸ್ ಮತ್ತು ಕಾಮರ್ಸ್ 3 ವಿಭಾಗಗಳಲ್ಲಿ ಕೂಡ ಇವತ್ತು 100% ರಿಸಲ್ಟ್ ಆಗಿದೆ. ಅದಕ್ಕೆ ಯರಗಟ್ಟಿ ಮೇಡಮ್ ನಮ್ಮ ಪ್ರಿನ್ಸಿಪಲ್ ಆಗಿ ನಾನು ಭಾಳ ಖುಷಿಯಾಗಿದ್ದಾರೆ ಇವತ್ತು. ಹೌದು, ಅದಕ್ಕೆ ಅಭಿನಂದನೆ ಹೇಳ್ತೀವಿ. ಇನ್ನು ಮುಂದೆ ಈಗ ನಮ್ಮ ಪ್ರಿನ್ಸಿಪಲ್ ಹೇಳ್ರಿ, ಮುಂದಿನ ಸಲ ಸ್ಟೇಟ್ ರ್ಯಾಂಕ್ ನಾವು ಪ್ರಯತ್ನ ಮಾಡ್ತೇವೆ. ಹೋದಲ್ಲಿ ಹೇಳಿದರು ಇದು ತಪ್ಪ ಸ್ವಾಭಾವಿಕ ಸ್ವಲ್ಪ ಹುಡುಗರು ಮಿಸ್ಟೇಕ್ ಆಗಿರ್ತದೆ. ನೆಕ್ಸ್ಟ್ ಟೈಮ್ 100% ಅವ್ರು ಸ್ಟೇಟ್ ರ್ಯಾಂಕ್ ನಮ್ಮ ಕಾಲೇಜ್ ತಗೋತೀವಿ ನನಗೂ ವಿಶ್ವಾಸ ಇದೆ. ಯಾಕಂದ್ರೆ ಅವ್ರ ಪ್ರಯತ್ನ ನಾವು ನೋಡಿದೆವು. ನಮ್ಮ ಅರ್ಬಿಕೊಂಡು ನಾವು ಹೋಗಿ ಟೈಮ್ ಹೋಗ್ತಿರ್ತೇವೆ. ರಾತ್ರಿ ಅನ್ಎಕ್ಸ್ಪೆಕ್ಟೆಡ್ ಹೋಗಿ ನೋಡಿದ ಕೂಡಲೇ ಹೇಳ್ತಿರ್ತಾರೆ ಪಾಠ ಹುಡುಗರಿಗೆ. ರಾತ್ರಿ ಇರ್ಬೋದು, ಬೆಳಿಗ್ಗೆ 5:30-6 ಗಂಟೆಗೆ ಬಂದು ಪರಿಸರವನ್ನು ಕೊಟ್ಟಿದ್ದಾರೆ. ಇವತ್ತು ಆ ಪರಿಸರಕ್ಕೆ ತಕ್ಕ ಒಂದು ಫಲ ಸಿಕ್ಕಿದೆ ಅಂತ ಹೇಳ್ತೀನಿ. ಯಾಕೆ ಗ್ರಾಮೀಣ ಭಾಗ ಎಷ್ಟು ಒಂದು ಒಳ್ಳೆಯ ಶಿಕ್ಷಣ ಹುಡುಗರು ಎಲ್ಲೂ ಇಲ್ಲ. ಒಂದು ಕಾಲೇಜ್ ಹೋಗಿ ಬರ್ತಾ ಇರ್ಬೋದು. ಅದಕ್ಕೆ ಈ ಕಾಲೇಜಿಗೆ ಮತ್ತೊಂದು ಅಭಿನಂದನೆ ಹೇಳಿ ನಮ್ಮ ಗ್ರಾಮೀಣ 2 ವರ್ಷ ಮತ್ತು ಕಳೆದ 2 ವರ್ಷಗಳಿಂದ 100% ರಿಸಲ್ಟ್ ಆಗೋದು ನಮ್ಮ PU ಕಾಲೇಜಿಂದ ಇದು. ಅದಕ್ಕೆ ಇವತ್ತು 2 ವರ್ಷದ 2 ವರ್ಷದಿಂದ ಇದು 3ನೇ ವರ್ಷ ಹ್ಯಾಟ್ರಿಕ್ ಆಗಿದೆ. ಅದಕ್ಕೆ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಶುಭವನ್ನು ಕೋರಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ ದೊಡ್ಡ ದೇಶವನ್ನು ಕಾಯಿಸಿ ಯಾರು ಮಾಡಿಕೊಂಡು ಹೆಬ್ಬಾರ್ ಹುಡುಗರು ಕೊಡ್ತಾರೆ. 47 ಹುಡುಗರು, 47 ಹುಡುಗರಾಗ ಬರೇ 1 ಹುಡುಗ ಫೇಲ್ ಆಗಿದೆ. ಹೌದು, 98% ಆಗಿದೆ. 98% ಆಗಿದೆ. ಅದು ಕೂಡ ಇವತ್ತು ಒಳ್ಳೆಯ ರೀತಿಯಿಂದ ಗ್ರಾಮೀಣ ಭಾಗ ಎಲ್ಲ ಗಡಿ ಭಾಗದಲ್ಲಿ ಒಳ್ಳೆಯ ಇದು ತುಂಬಿದ್ದಾರೆ. ಅಲ್ಲೂ ಹೈಯೆಸ್ಟ್ 95% ಹೈಯೆಸ್ಟ್ ಆಗಿದೆ. ಅದಕ್ಕೆ ಎಲ್ಲ ನಮ್ಮ 3 ಮಂದಿ ನಮ್ಮ ಸ್ಟಾಫ್ ಅಕಾಡೆಮಿಯವರಿಗೆ ಇವತ್ತು ಈ ಇದನ್ನು ಮಾಧ್ಯಮದಲ್ಲಿ ನಾವು ಪ್ರತಿಬಿಂಬ ಮಾಡಬೇಕು. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಗಡಿ ಭಾಗ ಅದಕ್ಕೆ ಮಾಡಬೇಕು ಅಂತ ಹೇಳಿ ಯಾವ ಥರ ಇನ್ನು ಮುಂದಿನ ಯೋಜನೆಗಳನ್ನ ಹೊಸದಾಗಿ ಯೋಜನೆಗಳನ್ನ ಹಾಕೊಂಡಿದ್ದೀವಿ? ಆಕ್ಚುಲಿ ನಮ್ಮ ಹುಡುಗರ್ದ ಸ್ಟೇಟ್ ರ್ಯಾಂಕ್ ಯಾಕೆ ಹೋಗಿದಂದ್ರೆ ರೀ ಲ್ಯಾಂಗ್ವೇಜ್ದಾಗ ಅವ್ರಿಗೆ ಕಡಿಮೆ ಇದ್ದಾವ್ರಿ. ನಮ್ಮ ಸೈನ್ಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, PCMB ಜಾಸ್ತಿ ಫೋಕಸ್ ಮಾಡೋದ್ರಿಂದ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಕಡಿಮೆ ಅವರು ಎಫರ್ಟ್ಸ್ ಹಾಕಿದ್ದಾರೆ ರೀ. ಅಂದ್ರೂ ಇಂಗ್ಲೀಷ್ ಒಳಗೆ 98 ಬಿದ್ದಾವ್ರಿ. ಆಮೇಲೆ ಕನ್ನಡ ಒಳಗೆ 101 ಸ್ಟೂಡೆಂಟ್ ಆಗಿದೆ. ಬಟ್ ಆ ಹುಡುಗಿದ 100 PCMB ಆಗಿಲ್ಲ ರೀ. ಸೊ ಯಾರು PCMB 100 ಮಾಡಿದಾರಲ್ಲ ಅವ್ರಿಗೆ ಲ್ಯಾಂಗ್ವೇಜ್ 92 ಆಮೇಲೆ 93 ಬಿದ್ದಾವೆ. ಸೊ ಇನ್ನು ಮೇಲೆ ನಾವು PCMB ಜೊತೆ ಲ್ಯಾಂಗ್ವೇಜ್ ಜಾಸ್ತಿ ನಾವು ಸ್ಟ್ರೆಸ್ ಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತೀವಿ. ಈಗ ನಮ್ಮ ಗಡಿ ಭಾಗದಾಗ ಒಂದು ಜಿಲ್ಲಾ ಭಾಗದಾಗ ಒಂದು ಕೊರಗೆ ಏನೈತಂದ್ರೆ ಉಳಿದ ಕಡೆ ಎಲ್ಲ ಕಡೆ ನೋಡ್ರಿ NDA ನೀಟಾ JEE ಇಂಥದ್ರೊಳಗೆ ಏನೈತಲ್ಲ ಹುಡುಗರಲ್ಲಿ ಸ್ಪರ್ಧಾತ್ಮಕ ಒಂದು ಈ ಒಂದು ಜಗತ್ತು ಇದ್ರೊಳಗೆ ಎಲ್ಲ ಕಡೆ ರ್ಯಾಂಕ್ ಬರ್ತಾ ಇದ್ದಾರೆ. ಇಲ್ಲೂ ಇಂಥ ಏನೈತೆ JEE ಆಗಲಿ ನೀಟ್ ಆಗಲಿ NDA ಇಂಥವು ಏನಾಯ್ತು ತರಬೇತಿಯನ್ನು ಕೊಡುವಂಥದ್ದು ಏನಾದರೂ ಯೋಜನೆ ಹಾಕೊಂಡು ಲಾಸ್ಟ್ ಇಯರ್ ಅಂದರೆ 2025 ಆ್ಯನ್ಯುವಲ್ ಎಕ್ಸಾಮ್ದಾಗ ಒಂದು ಹುಡುಗಿದು ನೀಟ್ ಆಗಿದೆ ರೀ. ಸೊ ರಾಯಚೂರಿಗೆ ಸಿಗ್ತದೆ ರೀ. ಸೊ ಆ್ಯಕ್ಚುಲಿ ಹೆಂಗಾಗ್ತದೆ ಅಂದರೆ ನಮ್ದು ಇದು ರೂರಲ್ ಏರಿಯಾ ಇರೋದ್ರಿಂದ 10th ನಮ್ಗೆ ಜಾಸ್ತಿ ಸ್ಕೋರ್ ಮಾಡಿದವರೆಲ್ಲ ಔಟ್ಸೈಡ್ ಹೋಗ್ಬಿಡ್ತಾರೆ ರೀ. ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಆದವ್ರು ಹುಡುಗರನ್ನ ತೊಗೊಂಡವ್ರಿಗೆಲ್ಲ ನಾನು ಕಲಿಸ್ಬೇಕಾಗ್ತದೆ ರೀ. ಸೊ ಅಲ್ಲಿ ಎಫರ್ಟ್ಸ್ ನನಗೆ ಕಡಿಮೆ ಬೀಳತೈತೆ ರೀ. ನಾವು 100% ಎಫರ್ಟ್ಸ್ ಹಾಕಿದ್ರು ಹುಡುಗರ್ದಷ್ಟು ಕೆಪಾಸಿಟಿ ಇಲ್ಲ. ಅಂದರೆ ನಮ್ಗೆ ಆ ಥರ ಹುಡುಗರು ಸಿಗ್ತಾ ಇಲ್ಲ. ಈಗ 40 ವಿದ್ಯಾರ್ಥಿ ಮಾಡಲಿಕ್ಕೆ ಸೊ ಈ ಸರ್ತಿ ಈ ಪ್ರೆಸೆಂಟ್ 2026ಗೆ 42 ಸ್ಟೂಡೆಂಟ್ಸ್ ನೀಟ್ CET ಸ್ಪೆಷಲಿ ನಮ್ಮ ಕಡೆ ಟ್ರೈನಿಂಗ್ ತೊಗೊಳಕ್ಕೆ 2 ಜನ ನೀಟ್ ಆಗೋ ಚಾನ್ಸಸ್ ಇದಾವ್ರಿ. ವೇಟ್ ಮಾಡೋದು ಗ್ರಾಮೀಣ ಹುಡುಗ ಕಷ್ಟ ಸರ್. ಆ್ಯಕ್ಚುಲಿ ಹುಡುಗರು ಕನ್ನಡ ಮೀಡಿಯಮ್ದಿಂದ ಅದಾವ್ರಿ. ಆಮೇಲೆ ಮರಾಠಿ ಉರ್ದು ಮೀಡಿಯಮ್ ಇರ್ತಾರೆ ರೀ. ಇಂಗ್ಲೀಷ್ ಮೀಡಿಯಮ್ದು ಎಲ್ಲ ಏನು ಮಾಡ್ತಾರೆ ರೀ, ಆ ಕಡೆ ಮಂಗಳೂರು ಮೈಸೂರು ಕಡೆ ಹೋಗ್ಬಿಡ್ತಾರೆ. ಅಂದ್ರೆ ಆಗಸ್ಟ್ 15 ನಾವು ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ವಿ. 2 ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ರೀ.
ಆ್ಯಸ್ ಪರ್ ಬೋರ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ಮಾಕ್ ಇನ್ಯುವಲ್ ಎಕ್ಸಾಮ್ ಅಂತಲೇ ಹೇಳ್ಬೋದ್ರಿ. ಅಲ್ಲಿ ರಿಸಲ್ಟ್ ನೋಡಿ ಬಿಲೋ ಎವರೇಜ್ ಅಬವ್ ಎವರೇಜ್ 4 ಕ್ಲಾಸ್ ಮಾಡ್ತಿರ್ತೀವಿ. ಬಿಲೋ ಎವರೇಜ್ 2, ಅಬವ್ ಎವರೇಜ್ 2. ಸೊ ಎಲ್ಲರಿಗೂ ನಾನು 5:30ದಿಂದ ಆ್ಯಕ್ಚುಲಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಅಬವ್ ಎವರೇಜ್ ಇದ್ದವರಿಗೆ 100ಕ್ಕೆ 100 ಹೆಂಗೆ ಸ್ಕೋರ್ ಮಾಡಿ ಹೇಳ್ಕೊಡ್ತೀನಿ. ಬಿಲೋ ಎವರೇಜ್ ಫಸ್ಟ್ ಕ್ಲಾಸ್ ಹೆಂಗೆ ಮಾಡಬೇಕು ಅಥವಾ ಪಾಸ್ ಆಗೋಕ್ಕೆ ಹೆಂಗೆ ಪ್ರಯತ್ನ ಮಾಡಬೇಕು ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು 2014ದಿಂದ ರೀ ಇಲ್ಲಿವರೆಗೆ ನಮ್ಗೆ 18 ಕ್ವಶನ್ ಪೇಪರ್ ಹಾಕಿದ್ವಿ ಆ್ಯನ್ಯುವಲ್ ಎಕ್ಸಾಮ್. ಅವನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಸಿ ಈ ರಿಸಲ್ಟ್ ನೋಡ್ತೀವಿ. ಆ್ಯಕ್ಚುಲಿ 100% ರಿಸಲ್ಟ್ ಅನ್ನೋಕ್ಕಿಂತನೂ 90 ಆ್ಯಂಡ್ ಅಬವ್ ಸೈನ್ಸ್ ಒಳಗೆ ರೀ 130 ಸ್ಟೂಡೆಂಟ್ಸ್ ಅದ. ಸೊ 130 ಸ್ಟೂಡೆಂಟ್ಸ್ 90 ಅಬವ್ ಮಾಡೋದು ಆ್ಯಕ್ಚುಲಿ ಭಾಳ ಡಿಫಿಕಲ್ಟ್ ಇತ್ತು. ಬಟ್ ನಾವು ಅವರಿಗೆ ಭಾಳ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಂದ್ರೆ ಎಲ್ಲ 18 ಕ್ವಶನ್ ಪೇಪರ್ ಅವ್ರಿಗೆ ನಾವು ಬ್ಯಾಟೆಲ್ಲ ಮಾಡಿಸ್ಬಿಟ್ಟಿದ್ದೀವಿ ಆಲ್ಮೋಸ್ಟ್. ಸೊ ಅದಕ್ಕೆ ಅಬವ್ 90 130 ಆಗಿದ್ದಾರೆ. ಡಿಸ್ಟಿಂಕ್ಷನ್ಸ್ 184 ಆಗಿದ್ದಾರೆ. ನಮ್ಮ ಕಡೆ ಬರೀ ಪಾಸ್ ಆಗಲಿ ಅಥವಾ ಸೆಕೆಂಡ್ ಕ್ಲಾಸ್ ಆಗಲಿ ಯಾರು ನೋಡೋಕೆ ಸಿಗಂಗಿಲ್ಲ. ಅದೇ ಥರ ಕಾಮರ್ಸ್ ಒಳಗನೂ ರೀ 20 ಮಂದಿ ಅಬವ್ 95 ಇದ್ದಾರೆ. ಮೇಡಮ್ ಇದು ಲ್ಯಾಬ್ ಏನಿದೆ ಪ್ರಾಕ್ಟಿಕಲ್ ಅದು ಯಾವ ಥರ ಇದು ಮಾಡಿ? ಸೊ ಆ್ಯಕ್ಚುಲಿ ನಾವು ಈಗ ಫಸ್ಟ್ ಇಯರ್ ರಿಸಲ್ಟ್ ಆದ ನಂತರ ನಾವು ಮಾರ್ಚ್ದಾಗ ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ ರೀ. ಏಪ್ರಿಲ್ ಮೇ ಜೂನ್ ಒಳಗೆ 3 ತಿಂಗಳೊಳಗೆ ನಾವೆಲ್ಲ ಲ್ಯಾಬ್ ಮುಗಿಸಿ ಆಮೇಲೆ ಡಿಸೆಂಬರಲ್ಲಿ ಮಾಕ್ ಪ್ರಾಕ್ಟಿಕಲ್ ಎಕ್ಸಾಮ್ ತಗೋತೀವಿ. ಸೊ ಪ್ರಾಕ್ಟಿಕಲ್ ನಾವು ಫಸ್ಟ್ 3 ಮಂತ್ಸ್ ಒಳಗೆ ಮುಗಿಸಿ ಆಮೇಲೆ ಬರೀ ನಾವು ಥಿಯರಿ ಒಳಗೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಇವತ್ತು ಫಲಿತಾಂಶ ಪ್ರಕಟವಾಗಿದೆ. ಆ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು 100ಕ್ಕೆ 100% ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ AB ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ